ಹೇ ದೇವ, ಕೊಡಿವೀರ, ದಿನರಕ್ಷಕ, ನಮ್ಮ ನಮಸ್ಮರಣೆಯಿಂದ ನಮ್ಮ ಜೀವನ ಪಾವನವಾಗಿದೆ. ಈ ಆಶೀರ್ವಾದ ಸದಾ ಮೇಲೆ ಕರುಣಿಸು ತಂದೆ, ಕರುಣಿಸು. ನನ್ನ ಹಿರಿಯ ಮಗ ಅಭಯ್ ಸ್ವಲ್ಪ ಚಂಚಲ ಬುದ್ಧಿ, ಆ ವಿದ್ಯೆಯಲ್ಲಿ ಎತ್ತಿದ ಕೈಯು, ಆದರೆ ವ್ಯವಹಾರದಲ್ಲಿ ಜ್ಞಾನ ಶೂನ್ಯ. ಅದೇ ಚಿಂತೆ ಕಾಡ್ತಾ ಇದೆ, ಮುಂದಿನ ಜೀವ ಹೇಗೆ ನಡೆಸ್ತಾನೆ ಅಂತ. ವೈದ್ಯ ವಿಷಯ ಬಿಟ್ಬಿಡಪ್ಪ. ಜೀವನದಲ್ಲಿ ಏನೇ ಹೋಗ್ಲಿ ಏನೇ ಆಗಲಿ ಆ ಭಗವಂತನ ಇಚ್ಛೆ ಅಂತಾನೆ ಆಗುತ್ತೆ. ನನ್ನ ಪಾಲಿಗಂತೂ ನೀವೇ ದೇವರು, ನೀವೇ ನಮ್ಮ ಬಾಳಿನ ದಾರಿದೀಪ. ನೀವಿರುವಾಗ ನಮಗೇನು ಹೆದರಿಕೆ ಇಲ್ಲಪ್ಪ. ಅಪ್ಪ, ನಮ್ಮ ಮೊನ್ನೆ ಎಕ್ಸಾಮ್ ಅಂತ ಹೇಳಿದ್ನಲ್ಲಪ್ಪ, ಎಕ್ಸಾಮಿನ ರಿಸಲ್ಟ್ ಬಂತಪ್ಪ, ಆಶೀರ್ವಾದ ಮಾಡಿ. ಬೀಳ್ತೀನಿ ಅಪ್ಪ. ಅಭಯ್, ಅದೆಂತ ಭಯ ಕಂದ? ಹೇಳು, ನಾನಿದ್ದೀನಿ. ನನ್ನ ಜೀವ ಬೇಕಾದ್ರೂ ಒತ್ತಿಟ್ಟು ನಿನ್ನ ಭಯಕ್ಕೆ ಈಡೇರಿಸುವೆ. ಅಪ್ಪ, ನನ್ನ ಇನ್ನು ಮುಂದೆ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೀವು ಅಡಿಪಾಯ ಹಾಕಿಕೊಟ್ಟಂತ ಈಗ ನಮ್ಮ ಕಂಪನಿ ನಂಬರ್ 1 ಮಟ್ಟಕ್ಕೆ ಏರಿಸುವುದು ಅಷ್ಟೇ ಅಪ್ಪ ನನ್ನ ಬಯಕೆ. ಮಗ ಅಭಯ್, ನಿನ್ನ ಮಗನೆಂದುಕೊಳ್ಳಲು ನನಗೆ ಹೆಮ್ಮೆ ಅನಿಸ್ತಿದೆ ಕಂದ. ನನ್ನ ಕನಸು ಸಹಕರಿಸಿಕೊಳ್ಳಬೇಕು. ನಾನು ಪೊಲೀಸ್ ವೃತ್ತಿಯಿಂದ ನಿವೃತ್ತಿಯಾಗಿದ್ದೇನೆ. ಈ ಕಂಪ್ನಿ ವ್ಯವಹಾರ ಎಲ್ಲ ಜವಾಬ್ದಾರಿ ನಿನ್ನ ಮೇಲಿದೆ. ನಿನ್ನ ಹಿಂದೆ ನಾನಿದ್ದೀನಿ. ಅದಿರ್ಲಿ, ನಿನ್ನ ಪ್ರಾಣ ಸ್ನೇಹಿತ ಪ್ರೇಮೆಲ್ಲೋ? ಅಪ್ಪ, ಅವನ ಬಗ್ಗೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಅವನು ಅಲ್ಲಿ ಬಂದು ನೋಡೋ ಬಂದ ನೋಡಿ. ಪ್ರೇಮ್, ಸರಿಯಾಗಿ ಸಮಯಕ್ಕೆ ಬಂದ್ಬಿಟ್ಟೆ. ನಿನಗೆ 100 ವರ್ಷ ಆಯಸ್ಸು. ನಂಗೆ ನಿನ್ನ ರಿಸಲ್ಟ್ ಹೇಳಲೇ ಇಲ್ಲ. ಅಪ್ಪ, ನಿಮಗೆ ಗೊತ್ತಿದೆ ಅಲ್ಲ ನನ್ನ ರಿಸಲ್ಟ್ ಜಸ್ಟ್ ಪಾಸ್. ಬಿ ಹ್ಯಾಪಿ, ನೋ BP. ಲೈಫ್ನ ಎಂಜಾಯ್ ಮಾಡುವುದೇ ನನ್ನ ಸ್ಟೈಲ್. ಸಾಕು ನಿನ್ನ ಮಾತು ನಿಲ್ಸೋ. ಅಪ್ಪ, ಇವನು ಮಾತಾಡ್ಲಿಕ್ಕೆ ನಿಂತ್ರೆ ಯಾರನ್ನಾದ್ರೂ ಬೇಕಾದ್ರೂ ಮರಳು ಮಾಡ್ಬಿಡ್ತಾನೆ. ಕಾಲೇಜಿನಲ್ಲಿ ಇವನ್ ಮುಂದೆ ವಾದ ಮಾಡ್ಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ ಅಲ್ವಾ ಪ್ರೇಮ್? ಅಪ್ಪ, ಈಗಷ್ಟೇ ಹೇಳ್ದನಲ್ಲ ಅವನು, ನಾನು ಜಸ್ಟ್ ಪಾಸ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಅದು ನನ್ನ ನಕಲು ಮಾಡಿಯೇ ಪಾಸ್ ಆಗೋದು ಅವನು. ನೋಡಪ್ಪ, ನಾನೇನಾದರೂ ಇವನ ಪೇಪರ್ ನೋಡಿ ಬರೆದರೆ ನಾನು ಕೂಡ ಫಸ್ಟ್ ರ್ಯಾಂಕ್ ಬರಬೇಕಿತ್ತು ತಾನೇ. ಬರೆದಿರೋ ಪೇಪರನ್ನು ಕಾಣಿಸಲಿಕ್ಕೂ ಕಂಜೂಸುತನ ಮಾಡ್ತಾನೆ ಈ ನಿನ್ನ ಮಗ. ನಾನೇ ಸ್ವಲ್ಪ ಆ ಕಡೆ ಈ ಕಡೆ ಕಾಪಿ ಹೊಡೆದು ಪಾಸ್ ಆದೆ. ಸಾಕು ಪ್ರೇಮ್, ನೀನು ಹೆಸರಿಗೆ ತಕ್ಕ ಹಾಗೆ ಎಲ್ಲರೂ ಜೀವನದಲ್ಲಿ ಉಕ್ಕಿ ಹರಿಸ್ತೀಯ. ನನಗೆ ನೀನು ಬೇರೆ ಇಲ್ಲ, ಅಭಯನೂ ಬೇರೆ ಇಲ್ಲ. ನೀವಿಬ್ರು ನನ್ನ ಮಕ್ಕಳೇ. ಹೌದಪ್ಪ, ಪ್ರೇಮ್ ನನಗೆ ಸ್ನೇಹಿತನಾಗಿ, ಹಿತೈಷಿಯಾಗಿ, ಅವನ ಜೀವನಕ್ಕಿಂತ ಹೆಚ್ಚಾಗಿ ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಾಳಜಿ ವಹಿಸ್ತಾನಪ್ಪ. ನಮ್ಮ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದಾಗ ದೇವರ ಹಾಗೆ ಬಂದು, ನನ್ನ ಪಾಲ ದೇವರ ಹಾಗೆ ಬಂದು, ಜೀವನದಲ್ಲಿ ಯಾವುದೇ ಕೊರತೆ ಬರದ ಹಾಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಇಷ್ಟು ದೊಡ್ಡವನಾಗಿ ಮಾಡಿದೀಯ. ನನ್ನ ಪಾಲಿನ ನೀನೇ ದೇವರಪ್ಪ. ನಿನ್ನಂತ ಮಗನಂದು ಕೊಡಲು ಪುಣ್ಯವೇ, ಸರಿನಾ? ಪ್ರೇಮ್ ನನಗೆ ಒಳ್ಳೆಯ ಸ್ನೇಹಿತನಷ್ಟೇ ಅಲ್ಲ, ಅವನು ಜೀವಕ್ಕೆ ಜೀವ ಕೊಡುವ ಗೆಳೆಯ ಕೂಡ. ಆಹಾ, ಸಾಕು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದೆಯಾ? ಈಗಲಾದರೂ ಏನಾದರೂ ಸ್ವೀಟಾಗಿ ಪಾರ್ಟಿ ಕೊಡು. ಇಲ್ಲಿಯೂ ನಿನ್ನ ಕಂಜೂಸನ ತೋರಬೇಡ. ಇದು ನಿಮ್ಮಿಬ್ಬರಿಗೆ ಬಿಟ್ಟಿರೋ ವಿಷಯ, ನಾ ಮಧ್ಯ ಪ್ರವೇಶಿಸಿಲ್ಲ. ಪ್ರೇಮ್, ಅಭಯನಿಗೆ ಸ್ವಲ್ಪ ಜ್ಞಾನ ಕಡಿಮೆ. ಅದೇ ಮುಂದೆ ನನ್ನ ಚಿಂತೆ ಕಾಡ್ತಾ ಇದೆ. ಮುಂದೆ ನನಗೇನಾದ್ರೂ ಆದ್ರೆ ನನ್ನ ಅಭಯನಿಗೆ ನೀನೇ ರಕ್ಷಣೆ ಕೊಡಬೇಕು. ನನ್ನ ಮಗ ಅಭಯ್ ಬಿಟ್ರೆ ನಿನ್ನ ಮೇಲೆ ವಿಶ್ವಾಸ. ಅಪ್ಪ, ನಿಮಗೆ ಏನು ಆಗುವುದಿಲ್ಲ. ನೀವು ಹಿರಿಯರು, 100 ವರ್ಷ ಚೆನ್ನಾಗಿ ಬಾಳಬೇಕು, ನಮಗೆ ಆದರ್ಶ ನೀಡಬೇಕು. ಅವಯನ ಬಗ್ಗೆ ಚಿಂತಿಸುವ ಅಗತ್ಯ ನಿಮಗಿಲ್ಲ. ನೋಡಿದೆಯಲ್ಲ ಪ್ರೇಮ್, ಅಪ್ಪಾಜಿಯವರು ಸುಮ್ಮನೆ ನನ್ನ ಬಗ್ಗೆ ಟೆನ್ಷನ್ ತಗೊಳ್ತಾರೆ.
ಟೆನ್ಷನ್ ತಗೊಳ್ಳಿಕ್ಕೆ ನಾನೇನು ಚಿಕ್ಕವನ? ನೋಡಿ ಅಪ್ಪ, ದೊಡ್ಡವನಾಗಿದ್ದೇನೆ ನೋಡಿ. ಅಭಯ್, ನೀನು ಎಷ್ಟೇ ದೊಡ್ಡವನಾದರೂ ನಿಮ್ಮ ತಂದೆಯ ಮುಂದೆ ನೀನು ಚಿಕ್ಕ ಹುಡುಗನೇ. ಅಪ್ಪ ಅಪ್ಪ ತುಂಬಾ ಹೊಟ್ಟೆ ಹಸಿಗ್ತಾ ಇದೆ, ಏನಾದರೂ ತಿನ್ನುವ. ಬೆಳಗ್ಗೆಯಿಂದ ತಿಂಡಿ ಸಹ ತಿಂದಿಲ್ಲ. ಪ್ರೇಮ್, ಒಂದು ವಿಷಯ, ಇನ್ನು 2 ದಿನದಲ್ಲಿ 2 ತಿಂಗಳ ಬಿಟ್ಟು ಬಿಸ್ನೆಸ್ ಟ್ರೈನಿಂಗ್ ಸಲುವಾಗಿ ನನ್ನ ಪರವಾಗಿ ನೀನು ದೆಹಲಿಗೆ ಹೋಗ್ಬೇಕು. ಆಯ್ತಪ್ಪ, ನಾನು ಹೋಗ್ತಿದ್ದೆ, ಆದ್ರೆ ಅಭಯನಿಗೆ ಕಂಪ್ನಿ ವ್ಯವಹಾರ ಎಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದಕ್ಕೆ ನೀನು ನನ್ನ ಜಾಗದಲ್ಲಿ ನೀನೇ ಹೋಗಿ ಕಾರ್ಯ ಮಾಡಿ ಬಾ. ಆಯ್ತಪ್ಪ, ಹೋಗಿ ಬರುವೆ. ಅಪ್ಪ ಇಲ್ಲಪ್ಪ, ಪ್ರೇಮ್ ಇಲ್ಲದೆ ನಾನು ಎಷ್ಟು ಬೋರ್ ಆಗ್ತೀನಂತ ನಿಮ್ಗೆ ಗೊತ್ತು. ಪ್ರೇಮ್ ಎಲ್ಲಿ ಹೋಗ್ಬೇಡ ಕಣೋ. ಅಭಯ್, ಅಪ್ಪಾಜಿ ಏನೇ ಮಾಡಿದರೂ ನಮ್ಮ ಒಳಿತಿಗಾಗಿಯೇ ಮಾಡುತ್ತಾರೆ. 2 ತಿಂಗಳು ತಾನೆ, ಈಗ ಹೋಗಿ ಈಗ ಬರ್ತೇನೆ, ಆಮೇಲೆ ನಿನ್ ಜೊತೆನೆ ಇರ್ತೇನೆ. ಬಿ ಹ್ಯಾಪಿ, ನೋ ಬಿ ಪಿ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ, ಬನ್ನಿ ಏನಾದರೂ ತಿನ್ನುವ.